ಎಷ್ಟು ವರ್ಷದಿಂದ ಇತ್ತು ಸರ್ ವೆರಿಕೋಸ್ ವೇನ್ ನಿಮಗೆ? ಸರ್ ನಂಗೆ ಸುಮಾರು 1 ವರ್ಷದಿಂದ ಇತ್ತು ಸರ್ ಅದು. ಓಕೆ. ಸೊ 1 ವರ್ಷದಿಂದ ವೆರಿಕೋಸ್ ವೇನ್ ಸಮಸ್ಯೆಗೆ ಏನೇನೆಲ್ಲ ಸಮಸ್ಯೆಗಳು ನೀವು ಅಬ್ಸರ್ವ್ ಮಾಡಿದ್ರಿ? ಅಂದರೆ ವೆರಿಕೋಸ್ ವೇನ್ ಬಂದಾಗ ಯಾವ ಥರ ನಿಮಗೆ ಪೇನ್ ಬರ್ತಿತ್ತಾ, ಏನಾಗ್ತಿತ್ತು? ಸೊ ಪೇನ್ ಇರ್ತಿತ್ತು ಸರ್, ಕೆಲವೊಂದು ಸಲ ತುಂಬ ಪೇನ್ ಇರ್ತಿತ್ತು. ಆ ಪೇನಿಗೆ ಜ್ವರ ಬರ್ತಿತ್ತು, ಹಿಂಗೆಲ್ಲ ಪ್ರಾಬ್ಲಮ್ ಆಗ್ತಾ ಇತ್ತು. ಜೊತೆ ಕಪ್ಪು ಆಗಿತ್ತರ, ಕೆಳಗೆ ಆಗಿತ್ತು, ಮತ್ತು ಕಾಲೆಲ್ಲ ಸ್ವಲ್ಪ ದಪ್ಪ ಆಗಿತ್ತು, ಪ್ರಾಬ್ಲಮ್ ಆಗ್ತಿತ್ತು. ಇಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಲಾಸ್ಟ್ ಟೈಮ್ ಬಂದಿದ್ವಿ, ಅವಾಗ ಫಸ್ಟ್ ಟೈಮ್ ಬಂದಾಗ ರಕ್ತಪೂರ್ಣ ಚೂರ್ಣ ಸಮಥಿಂಗ್ ಏನೋ ಮಾಡಿ ಬ್ಲಡ್ ಎಲ್ಲ ತೆಗೆದುಬಿಟ್ಟು ನನಗೆ ಮೆಡಿಸಿನ್ ಕೊಟ್ಟಿದ್ರು. ಸೊ ಅದಾದಮೇಲೆ ನನಗೆ ಪೇನ್ ಏನೂ ಇಲ್ಲ, ಇದು ದಪ್ಪ ಆಗಿರೋದು ಕೂಡ ಕಡಿಮೆ ಆಗಿದೆ. ಸೊ ಈಗ ನಮಗೆ ರಿಲ್ಯಾಕ್ಸ್ ಅನಿಸ್ತಿದೆ. ಮತ್ತೆ ಬಂದು ಹೋಗಕ್ಕೆ ಹೇಳಿದ್ರು, ಅದಕ್ಕೋಸ್ಕರ ಬಂದಿದ್ದೀನಿ. ಡೆಫಿನೆಟ್ಲಿ ನನಗೆ ಈಗ ಸ್ವಲ್ಪ ಫ್ರೀ ಅನಿಸ್ತಿದೆ ಸರ್, ಏನು ಪ್ರಾಬ್ಲಮ್ ಇಲ್ಲ ಸರ್. ಓಕೆ. ನಾವು ಹೇಳ್ಕೊಟ್ರೆ ಡಯಟು ಮತ್ತು ಆಹಾರ ಮತ್ತು ಎಕ್ಸಸೈಸ್ಗಳು ಎಲ್ಲ ಸರಿಯಾಗಿ ಮಾಡಿ ಒಳ್ಳೆ ರೀತಿಯಲ್ಲಿ ಚೆನ್ನಾಗಾಗುತ್ತೆ. ನಿಮಗೆ ಕಳಿಸಿದ್ದು ಯಾರು ಸರ್ ಇಲ್ಲಿ? ನಮಗಿಲ್ಲಿ ಅಣ್ಣಪ್ಪ ಸರ್ ಅಂತ ಒಬ್ರು ಇದ್ದಾರೆ. ಅವ್ರಿಗೂ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಅನ್ನೋ ಕಾರಣಕ್ಕೆ ಇಲ್ಲಿ ಅವ್ರು ಟ್ರೀಟ್ಮೆಂಟ್ ತಗೋತಾ ಇದ್ರು. ನಿಮ್ಮ ಆಫೀಸ್? ನಮ್ಮ ಆಫೀಸರ್. ಸೊ ಅವ್ರು ಹೇಳಿದ್ರು ನನಗೆ ಈ ರೀತಿ ಇದೆ, ಇಲ್ಲಿ ಈ ತರ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ. ಹಾಗಾಗಿ ಅವ್ರು ಹೇಳಿದ ತಕ್ಷಣ ಇಮಿಡಿಯೇಟ್ ಆಗಿ ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡೋದ. ಟ್ರೀಟ್ಮೆಂಟ್ ತಗೊಂಡಾದ್ಮೇಲೆ ಫ್ರೀ ಆಗಿದ್ದೀನಿ ಸರ್. ಬೇರೆಯವರು ಈ ಕಾಯಿಲೆಯಿಂದ ತುಂಬಾ ಜನ ಸಫರ್ ಆಗ್ತಿದ್ದಾರೆ. ಯಾಕಂತಂದ್ರೆ 3% ಇರ್ತಕ್ಕಂಥ ಕಾಯಿಲೆ 30% ಆಗ್ಬಿಟ್ಟಿದೆ. ಬಿಕಾಸ್ ಆಹಾರ ಪದ್ಧತಿ ಚೇಂಜ್ ಆಗಿದೆ, ನಾವು ಲೈಫ್ ಸ್ಟೈಲ್ಗಳು ತುಂಬ ಚೇಂಜ್ ಆಗಿದೆ, ವಿಚಾರ ಮಾಡೋ ರೀತಿಗಳು ಚೇಂಜ್ ಆಗಿದೆ. ಸೊ ವಿಪರೀತವಾಗಿರ್ತಕ್ಕಂಥ ಕಾಲದ ವೈಪರೀತ್ಯ ಇವೆಲ್ಲವೂ ಮನುಷ್ಯರ ಜೀವನದ ಮೇಲೆ ತುಂಬ ಇಂಪ್ಯಾಕ್ಟನ್ನು ಬೀರಿ ಅನಾರೋಗ್ಯಕ್ಕೆ ಭಾಳ ಜನ ತುತ್ತಾಗ್ತಿದ್ದಾರೆ. ಅದರಲ್ಲೂ ವೆರಿಕೋಸ್ ವೇನ್ 3-30%ವರೆಗೂ ಇವತ್ತು ಹೋಗಿರ್ತಕ್ಕಂಥದ್ದು ಭಾಳ ದುರದೃಷ್ಟಕರ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮ ಆತ್ರಯ ಆಯುರ್ವೇದಾಲಯ ಬಹಳ ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ವೆರಿಕೋಸ್ ವೇನ್ಗೆ ಚಿಕಿತ್ಸೆ ಮಾಡಿ ಉತ್ತಮ ಫಲಿತಾಂಶವನ್ನು ಕೊಡ್ತಾ ಇದ್ದೇವೆ. ನೀವೇ ನೇರವಾದ ದೃಷ್ಟಾಂತ. ಇಂಥ ಸಂದರ್ಭದಲ್ಲಿ ಬೇರೆಯವರು ಈ ಕಾಯಿಲೆಯಿಂದ ಸಫರ್ ಆಗ್ತಿರೋರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ವೆರಿಕೋಸ್ ವೇನ್ಸ್ ಅಂತ ನಮಗೆ ಗೊತ್ತಾಗೋದ್ರೊಳಗೆ ಅದು ದೊಡ್ಡದಾಗಿರುತ್ತೆ. ಎಲ್ಲೋ ಒಂದು ಕಡೆ ತೋರಿಸ್ತಾ ಏನಾಗುತ್ತೆ ಅಂದರೆ ಅದೇನು ಪ್ರಾಬ್ಲಮ್ ಆಗೋದಿಲ್ಲ, ಹಾಗೆ ನಡೆಯುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿಬಿಡ್ತಾರೆ. ಅದನ್ನು ಹಾಗೆ ಬಿಟ್ಕೊಂಡಾಗ ಅದು ದೊಡ್ಡದಾಗಿ ಬೇರೆ ರೀತಿಯೇ ಆಗುತ್ತೆ. ನಂದು ಕೂಡ ಹಾಗೆ ಆಗಿದ್ದು. ನಾನು ಫಸ್ಟ್ ಹೊರಗಡೆ ಎಲ್ಲ ತೋರಿಸ್ದೆ, ಅದೇನು ಪ್ರಾಬ್ಲಮ್ ಆಗಲ್ಲ ಬಿಡಿ ಅಂದರು. ಅದಕ್ಕೋಸ್ಕರ ನಾನು 1 ವರ್ಷ ಹಾಗೆ ಬಿಟ್ಟೆ. ಅದಾದಮೇಲೆ ನಾನು ಪ್ರಾಬ್ಲಮ್ ಆಯಿತು. ಸೊ ನಾನು ಜನರಿಗೆ ಹೇಳೋದೇನೆಂದರೆ, ನಿಮಗೆ ಅದು ವೆರಿಕೋಸ್ ವೇನ್ಸು ಪ್ರಾಬ್ಲಮ್ ಇದೆ ಅಂತ ಗೊತ್ತಾದಾಗ ತಕ್ಷಣ ಟ್ರೀಟ್ಮೆಂಟ್ ತೊಗೊಳ್ಳಿ. ಟ್ರೀಟ್ಮೆಂಟ್ ತೊಗೊಂಡು ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಆತ್ರೇಯ ಹಾಸ್ಪಿಟಲಲ್ಲಿ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ. ಇಲ್ಲಿ ಸ್ಟಾಫ್ ಆಗಲಿ ತುಂಬ ಚೆನ್ನಾಗಿ ಕೇರ್ ತೊಗೋತಾರೆ. ಸೊ ಹಾಗಾಗಿ ನಿಮ್ಗೆ ಅದು ಇದೆ ಅಂತ ಗೊತ್ತಾದರೆ ತಕ್ಷಣಕ್ಕೆ ಬಂದು ಟ್ರೀಟ್ಮೆಂಟ್ ತೊಗೊಳ್ಳಿ. ಅದು ಚಿಕ್ಕದಾಗಲೇ ನೀವು ಟ್ರೀಟ್ಮೆಂಟ್ ತೊಗೊಂಡ್ರೆ ನಿಮ್ಗೆ ಅದು ತುಂಬ ಒಳ್ಳೆಯದು, ತುಂಬ ಬೇಗ ಕ್ಯೂರ್ ಆಗುತ್ತೆ. ಸೊ ಆತ್ರೇಯದಲ್ಲಿ ತುಂಬ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ, ಬಂದು ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತ ನಾನು ಸಲಹೆ ಕೊಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಯುವರ್ ಕೈಂಡ್ ವರ್ಡ್ಸ್. ನಿಮ್ಮ ಈ ಒಂದು ಜವಾಬ್ದಾರಿಯುತ ಹೇಳಿಕೆ ಬಹಳಷ್ಟು ಜನರಿಗೆ ಬಹಳ ಉತ್ತರವನ್ನು ನೀಡುತ್ತೆ. ಯಾಕೆಂದರೆ ತುಂಬ ಜನಕ್ಕೆ ತುಂಬ ಡೌಟ್ ಇರುತ್ತೆ, ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅಂತ. ಸೊ ನಿಮ್ಮಂಥ ಒಳ್ಳೆ ದಕ್ಷ ಅಧಿಕಾರಿಗಳು ಈ ರೀತಿಯಾಗಿ ನಮಗೆ ನೇರವಾಗಿರ್ತಕ್ಕಂಥ ಮಾತುಗಳಿಂದ ಅವರಿಗೆ ಭಾಳಷ್ಟು ಅನುಕೂಲತೆ ಕಂಡು ಬರುತ್ತೆ, ಅನುಕೂಲತೆ ಆಗುತ್ತೆ. ಎಲ್ಲಿ ಹೋಗಬೇಕು, ಎಲ್ಲಿ ತೋರಿಸ್ಕೋಬೇಕು ಅನ್ನೋದು ನಮ್ಮ ಜವಾಬ್ದಾರಿನೂ ಕೂಡ ಜಾಸ್ತಿ ಆಗುತ್ತೆ ನಿಮ್ಮ ಶಬ್ದಗಳಿಂದ. ಸೊ ನಾವು ಅಷ್ಟೇ ಜವಾಬ್ದಾರಿಯುತವಾಗಿ ಇದನ್ನು ಚಿಕಿತ್ಸೆ ಮಾಡಿ ಉತ್ತಮವಾದ ಫಲಿತಾಂಶ ಕೊಡೋಕ್ಕೆ ನಾವು ಸದಾ ಪ್ರಯತ್ನ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಗುಡ್ ರಿವ್ಯೂ.